ಮಿತ್ರರೇ ನಮಸ್ಕಾರ. ಮಿತ್ರರೇ, ಮಿಡಲ್ ಈಸ್ಟ್ ಯುದ್ಧದ ಕಾರಣದಿಂದಾಗಿ ದೇಶದಲ್ಲಿ ತೈಲ ಸಂಕಷ್ಟ ಎದುರಾಗಿದೆ. ರೂಪಾಯಿಯ ಮೌಲ್ಯ ಕುಸಿತಾ ಇದೆ. ಕರೆಂಟ್ ಅಕೌಂಟ್ ಡಿಫಿಸಿಟ್ ಜಾಸ್ತಿ ಆಗ್ತಾ ಇದೆ. ಇಂತಹ ಗಂಭೀರ ಆತಂಕಕಾರಿಯಾದಂತಹ ಸಮಸ್ಯೆಯನ್ನು ಇಡೀ ದೇಶ ಎದುರಿಸ್ತಾ ಇದೆ. ಆದರೆ ಕೇಂದ್ರ ಸರ್ಕಾರ ಮಾತ್ರ ಹಲವು ಬಿಲಿಯನ್ ಡಾಲರ್ ಮೊತ್ತದ ಒಂದು ದೊಡ್ಡ ಯೋಜನೆಗೆ ಕೈ ಹಾಕಿದೆ. ದೇಶಕ್ಕೆ ಎದುರಾಗಿರುವಂತಹ ಈ ಎಲ್ಲ ಸಮಸ್ಯೆಗಳು ಕೂಡ ಮುಖ್ಯ. ಅದನ್ನು ನಾವು ಎದುರಿಸಲೇಬೇಕು, ಅದರಿಂದ ಪಾರಾಗಲೇಬೇಕು. ಆದರೆ ಮುಂದಿನ ದಿನಗಳಲ್ಲಿ ಅದಕ್ಕಿಂತ ದೊಡ್ಡ ಸಮಸ್ಯೆಯೊಂದು ಬರೋದಕ್ಕಿದೆ. ಅದಕ್ಕೆ ನಾವು ಈಗಲೇ ಎಚ್ಚೆತ್ತುಕೊಳ್ಬೇಕು ಅಂತ ಕೇಂದ್ರ ಈ ರೀತಿಯಾದಂತಹ ನಿರ್ಧಾರ ಮಾಡಿದೆ. ಸ್ವತಃ ಅಮಿತ್ ಶಾ ಈ ಬಗ್ಗೆ ಘೋಷಣೆ ಮಾಡಿದ್ದಾರೆ. ಮಿತ್ರರೇ, ಯಾವುದರ ಬಗ್ಗೆ ಪೀಠಿಕೆ ಹಾಕ್ತಾ ಇದ್ದೀನಿ ಅಂತಂದರೆ, ಇತ್ತೀಚೆಗೆ ಅಮಿತ್ ಶಾ ಸ್ಮಾರ್ಟ್ ಬಾರ್ಡರ್ ಬಗ್ಗೆ ಘೋಷಣೆ ಮಾಡಿದ್ರು. ಈ ಬಗ್ಗೆ ಕೆಲ ಆರ್ಟಿಕಲ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ, ನೀವು ಕೂಡ ನೋಡಿರಬಹುದು. ಆದರೆ ಇದರ ಪ್ರಾಮುಖ್ಯತೆ ಎಷ್ಟು? ಯಾಕೆ ಕೇಂದ್ರ ಸರ್ಕಾರ ಇಂತಹ ಸ್ಮಾರ್ಟ್ ಬಾರ್ಡರ್ ಬಗ್ಗೆ ಈಗ ಹೇಳ್ತಾ ಇದೆ? ಇಷ್ಟು ದಿನ ಬಾಂಗ್ಲಾದಲ್ಲಿ ಸರ್ಕಾರ ಬದಲಾಯಿತು. ಅಲ್ಲಿ BSFಗೆ ಬೇಕಾದಂತಹ ಭೂಮಿಯನ್ನು ಬಾಂಗ್ಲಾದ ಸರ್ಕಾರ ಕೊಡೋದಕ್ಕೆ ನಿರ್ಧಾರ ಮಾಡಿದೆ. ಸುವೇಂದು ಅಧಿಕಾರಿ ಅಂತಹ ಒಂದು ಬೋಲ್ಡ್ ಸ್ಟೆಪ್ ಅನ್ನು ತೆಗೆದುಕೊಂಡಿದ್ದಾರೆ. ದೊಡ್ಡ ಸಮಸ್ಯೆ ಒಂದು ಬಗೆಹರಿದಿದೆ ಅಂತ ನೀವು ಚರ್ಚೆ ಮಾಡ್ತಾ ಇದ್ವಿ. ಆದರೆ ಅಮಿತ್ ಶಾ ಹೇಳ್ತಾ ಇದ್ದಾರೆ, ಕೇವಲ ಅದರಿಂದ ಸಮಸ್ಯೆ ಬಗೆಹರಿಯೋದಿಲ್ಲ. ಅಂದರೆ ನಾವು ತಂತಿ ಬೇಲಿ ಮಾಡೋದ್ರಿಂದ ಸಮಸ್ಯೆ ಪೂರ್ಣವಾಗಿ ಬಗೆಹರಿಯೋದಿಲ್ಲ. ಯಾಕೆಂದರೆ ಬಾಂಗ್ಲಾದೇಶನ ಹೇಳಿದೆ ತಾನೆ, ತಂತಿ ಬೇಲಿಗೆಲ್ಲ ನಾವು ಹೆದರೋದಿಲ್ಲ ಅಂತ. ಅದಕ್ಕೇನು ಬೇಕು? ಸ್ಮಾರ್ಟ್ ಬಾರ್ಡರ್ ಬೇಕು. ಇಸ್ರೇಲ್ ಯಾವ ರೀತಿಯಾದಂಥ ಬಾರ್ಡರನ್ನು ನಿರ್ಮಾಣ ಮಾಡಿದೆಯೋ, ಅಮೆರಿಕ ಯಾವ ರೀತಿಯಾದಂಥ ಬಾರ್ಡರನ್ನು ರಚಿಸಿಕೊಂಡಿದೆಯೋ, ಅದೇ ರೀತಿಯಾದಂಥ ಸ್ಮಾರ್ಟ್ ಬಾರ್ಡರನ್ನು ಭಾರತದಲ್ಲೂ ಕೂಡ ನಿರ್ಮಾಣ ಮಾಡಬೇಕು. ಅದಕ್ಕೆ ನಾವು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೀವಿ. ಮುಂದಿನ ಕೆಲವೇ ವರ್ಷಗಳಲ್ಲಿ ಅದು ನಿರ್ಮಾಣ ಆಗುತ್ತೆ ಅಂತ ಅಮಿತ್ ಶಾ ಘೋಷಣೆ ಮಾಡಿದ್ದಾರೆ. ಹಾಗಾದರೆ ಏನಿದು ಸ್ಮಾರ್ಟ್ ಬಾರ್ಡರ್? ಇದರ ಅವಶ್ಯಕತೆ ಏನಿದೆ? ಯಾಕೋಸ್ಕರವಾಗಿ ಕೇಂದ್ರ ಸರ್ಕಾರ ಈಗಲೇ ಈ ಯೋಜನೆಯನ್ನು ಕೈಗೆತ್ತಿಕೊಳ್ತಾ ಇದೆ? ಇದರಿಂದ ಆಗುವಂಥ ಲಾಭಗಳೇನು? ಎಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನೀವೆಲ್ಲ KF ರುಸ್ತುಂಜಿ ಹೆಸರನ್ನು ಕೇಳಿರಬಹುದು. ಇವರು ಭಾರತದ BSF ಇದೆಯಲ್ಲ, ಅದರ ಫೌಂಡಿಂಗ್ ಫಾದರ್. BSFನ ಮೊದಲ ಡೈರೆಕ್ಟರ್ ಜನರಲ್ ಕೂಡ ಹೌದು. ಈ BSFಗೆ ಭದ್ರ ಬುನಾದಿ ಹಾಕಿದ್ದೇ ಈ KF ರುಸ್ತುಂಜಿ. ಹೀಗಾಗಿ ಇವರಿಗೆ ಭಾರತ ಸರ್ಕಾರ ಪದ್ಮ ವಿಭೂಷಣ ಪ್ರಶಸ್ತಿಯನ್ನ ಕೊಟ್ಟಿದೆ. ಇಂತಹ ಮಹಾನ್ ಸಾಧಕನ ನೆನಪಿನಲ್ಲಿ ಪ್ರತಿ ವರ್ಷವೂ ಕೂಡ BSF ಇದೆಯಲ್ಲ, ರುಸ್ತುಂಜಿ ಮೆಮೋರಿಯಲ್ ಲೆಕ್ಚರ್ ಅನ್ನು ನಡೆಸುತ್ತೆ. ಸಾಮಾನ್ಯವಾಗಿ ಆ ಸಮಾರಂಭದಲ್ಲಿ ಗೃಹ ಸಚಿವರು ಭಾಗಿಯಾಗ್ತಾರೆ. ಯಾಕೆ ಅಂತಂದ್ರೆ BSF ಇದೆಯಲ್ಲ, ಅದು ರಿಪೋರ್ಟಿಂಗ್ ಮಾಡಿಕೊಳ್ಳುವಂತಹದ್ದು ಗೃಹ ಸಚಿವರಿಗೆ. ಗೃಹ ಸಚಿವರ ಅಂಡರ್ನಲ್ಲೇ BSF ಬರೋದು. ಈ ಬಾರಿ ನಡೆದಂತಹ ರುಸ್ತುಂಜಿ ಮೆಮೋರಿಯಲ್ ಲೆಕ್ಚರ್ನಲ್ಲಿ ಗೃಹ ಸಚಿವ ಭಾಗಿಯಾಗಿದ್ರು. ಆಗ ಅವರೊಂದು ಸ್ಫೋಟಕವಾದಂತಹ ಮಾಹಿತಿಯನ್ನ ಕೊಡ್ತಾರೆ. ಅದೇನು ಕೇಳಿದ್ರೆ, ನಮ್ಮ ಬಾರ್ಡರ್ ಇದೆಯಲ್ಲ, ಇದನ್ನ ನಾವು ಸ್ಮಾರ್ಟ್ ಬಾರ್ಡರ್ ಆಗಿ ಪರಿವರ್ತನೆ ಮಾಡ್ತಾ ಇದ್ದೀವಿ. ಭಾರತದ 6,000 ಕಿಲೋಮೀಟರ್ ಬಾರ್ಡರ್ ಅನ್ನ ಸ್ಮಾರ್ಟ್ ಬಾರ್ಡರ್ ಆಗಿ ಅಪ್ಗ್ರೇಡ್ ಮಾಡ್ತೀವಿ ಅಂತ ಘೋಷಣೆ ಮಾಡ್ತಾರೆ. ಮಿತ್ರರೇ, ಇದು ನಿಜಕ್ಕೂ ಕೂಡ ಬಹಳ ದೊಡ್ಡದಾದಂತಹ ಸ್ಟೇಟ್ಮೆಂಟ್. ಇದರ ಅರ್ಥ ಎರಡು ರೀತಿಯಲ್ಲಿದೆ. ಒಂದು, ಕೇಂದ್ರ ಸರ್ಕಾರ ಅಧಿಕೃತವಾಗಿ ಒಪ್ಕೊಂಡಿದೆ. ಕೇವಲ ಬೇಲಿ ಮಾಡೋದ್ರಿಂದಾಗಿ ಒಳನುಸುಳುಕೋರರನ್ನ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಭಯೋತ್ಪಾದನೆಗೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಇಲ್ಲ. ನಮಗಲ್ಲೊಂದು ಸ್ಮಾರ್ಟ್ ಬಾರ್ಡರ್ನ ಅವಶ್ಯಕತೆ ಇದೆ, ಜೊತೆಗೆ ಅದನ್ನು ತುರ್ತಾಗಿ ಮಾಡುವಂತಹ ಜರೂರತ್ತು ಇದೆ ಅಂತ ಅಮಿತ್ ಶಾ ಅವರು ಘೋಷಣೆ ಮಾಡಿದ್ದಾರೆ. ಈ ಸ್ಮಾರ್ಟ್ ಬಾರ್ಡರ್ನ ಅವಶ್ಯಕತೆಯನ್ನು ಹೇಳೋದಕ್ಕೆ ಮುಂಚೆ, ಈ ಸ್ಮಾರ್ಟ್ ಬಾರ್ಡರ್ ಅಂತಂದ್ರೆ ಏನು? ಅಲ್ಲಿ ಏನಿರುತ್ತೆ? ಏನ್ ತಂತಿ ಬೇಲಿ ಬದಲಾಗಿ ಗೋಡೆ ಕಟ್ತಾರಾ, ಚೈನಾದ ಮಹಾಗೋಡೆ ಇದ್ದಂತೆ? ಅಥವಾ ಏನ್ ಮಾಡ್ತಾರೆ? ಅದ್ರ ಬಗ್ಗೆ ಮೊದಲಿಗೆ ಹೇಳ್ಬಿಡ್ತೀನಿ, ಅನಂತರ ಇದರ ಅವಶ್ಯಕತೆಯ ಬಗ್ಗೆ ಹೇಳ್ತೀನಿ. ಇವತ್ತು ಗಡಿ ಬೇಲಿ ಅಂತ ಹೇಳ್ತಿದ್ದ ಹಾಗೆ ನಿಮ್ಮ ಕಣ್ಣ ಮುಂದೆ ಒಂದು ಇಮೇಜ್ ಬರುತ್ತೆ. ಎತ್ತರನೆಯದಾದಂತಹ ಒಂದು ತಂತಿ ಬೇಲಿ ಇರುತ್ತೆ. ಸುರುಳೆ ಆಕಾರದಲ್ಲಿ ತಂತಿಯನ್ನು ಸುತ್ತಿರ್ತಾರೆ. ಮೇಲಿಂದ ಹಾರೋದಕ್ಕೂ ಆಗಬಾರ್ದು, ನುಸುಳೋದಕ್ಕೂ ಆಗಬಾರ್ದು, ಆ ರೀತಿಯಾಗಿ ಮುಳ್ಳಿನ ತಂತಿಯನ್ನು ಅಳವಡಿಸಿರ್ತಾರೆ. ಮಿತ್ರರೇ, ಈ ರೀತಿಯ ಬೇಲಿ ಇದೆಯಲ್ಲ, ಇದು ನಮ್ಮ ನಿಮ್ಮಂತವರಿಗೆ ಸಾಕಾಗತ್ತೆ. ಯಾಕೆ ಅಂತಂದ್ರೆ ಅಲ್ಲೊಂದು ಬೇಲಿ ಇದೆ, ನಮಗೆ ಆಚೆಗೆ ದಾಟೋದಕ್ಕಾಗೋದಿಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ನಾವು ಸುಮ್ಮನೆ ವಾಪಸ್ ಬರ್ತೀವಿ. ಈ ವಿಚಾರ ಇನ್ನೂ ಚೆನ್ನಾಗಿ ನಿಮ್ಗೆ ಅರ್ಥ ಆಗಬೇಕು ಅಂತಂದ್ರೆ, ಈಗ ನಾವು ಯಾರ ಮನೆಗೂ ಹೋಗಿರ್ತೀವಿ, ಅಲ್ಲಿ ಮನೆ ಬಾಗಿಲು ಹಾಕಿರ್ತಾರೆ, ಜೊತೆಗೆ ಬೀಗ ಕೂಡ ಹಾಕಿರ್ತಾರೆ. ನಾವೇನ್ ಮಾಡ್ತೀವಿ? ಸೀದಾ ವಾಪಸ್ ಬಂದ್ಬಿಡ್ತೀವಿ. ನಾವಲ್ಲಿ ಬೀಗ ಹೊಡೆಯೋದಕ್ಕೆ ಹೋಗೋದಿಲ್ಲ. ಅದೇ ಕಳ್ಳತನ ಮಾಡೋದಕ್ಕೆ ಅಂತ ಹೋದವನಿಗೆ ಆ ಬಾಗಿಲು ದೊಡ್ಡ ವಿಚಾರ ಆಗತ್ತಾ? ಈಗೊಂದು 25 ವರ್ಷದ ಕೆಳಗೆ ಅದೊಂದು ವಿಚಾರ ಆಗ್ತಿತ್ತೇನೋ. ಬಾಗಿಲು ಒಡೆಯೋದು, ಗೋಡೆ ಒಡೆಯೋದು ಎಲ್ಲವೂ ಕೂಡ ಕಷ್ಟ ಆಗ್ತಾ ಇತ್ತು. ಎಲ್ಲವೂ ಕೈಯಲ್ಲೇ ಮಾಡಬೇಕಾಗಿತ್ತು. ಇವತ್ತು ಟೆಕ್ನಾಲಜಿ ಇಂಪ್ರೂವ್ ಆದಂತೆ ದೊಡ್ಡ ದೊಡ್ಡ ಕಟಿಂಗ್ ಮಿಷಿನ್ಗಳು ಬಂದಿದ್ದಾವೆ. ಕೇವಲ ಬಾಗಿಲನ್ನ ಕೊರೆಯೋದಲ್ಲ, ಗೋಡೆಯನ್ನೇ ಬೇಕಾದ್ರೆ ಕೊರೆದು ಒಳ ಹೋಗಬಹುದು. ಅಂತಹ ಸಾಧನಗಳು ಬಂದಿದ್ದಾವೆ. ಹೀಗೆ ಕಳ್ಳರ ಕೈಗೆ ದೊಡ್ಡ ದೊಡ್ಡ ಸಾಧನಗಳು ಸಿಗ್ತಿದ್ದ ಹಾಗೆ ಮನೆ ಮಾಲೀಕರು ಏನ್ ಮಾಡ್ತಾರೆ? ಕೇವಲ ಬೀಗ ಹಾಕಿ ಹೋಗೋದಿಲ್ಲ, CCTVಗಳನ್ನು ಹಾಕ್ತಾರೆ. ರಕ್ಷಣೆಗೆ ಬೇರೆ ಬೇರೆ ರೀತಿಯಾದಂತಹ ಕ್ರಮ ಕೈಗೊಳ್ತಾರೆ. ಸಿಟಿಗಳ ಕೆಲ ಮನೆಗಳಲ್ಲಂತೂ ಸೆನ್ಸಾರ್ ವ್ಯವಸ್ಥೆಯೂ ಕೂಡ ಇರುತ್ತೆ.
ಅಂದ್ರೆ ಕಳ್ಳ ಹೆಚ್ಚು ಪರಿಪಕ್ವ ಆಗ್ತಿದ್ದ ಹಾಗೆ ನಾವು ಕೂಡ ಅದಕ್ಕೆ ತಕ್ಕಂತೆ ಬದಲಾಗಬೇಕು. ಇವತ್ತು ಗಡಿ ಬೇಲಿ ವ್ಯವಸ್ಥೆಯೂ ಕೂಡ ಅಷ್ಟೇ ಮಿತ್ರರೇ. ಕೇವಲ ನಾವು ತಂತಿ ಬೇಲಿ ಎಳೆದ್ರೆ ಅಲ್ಲೊಂದು ಬಾರ್ಡರ್ ಇದೆ ಅಂತ ನಮ್ಗೆ ಅನ್ಸುತ್ತೆ ಅಷ್ಟೇ. ಸಾಮಾನ್ಯರಿಗೆ ಅದು ಸಾಕು, ಒಳಗೆ ಹೊರಗೆ ಹೋಗುವಂತಹದ್ದು ನಿಲ್ಲುತ್ತೆ. ಆದ್ರೆ ಯಾರು ಮಾಫಿಯಾವನ್ನ ನಡೆಸ್ತಾ ಇರ್ತಾರೋ, ಯಾರು ಇಲ್ಲೀಗಲ್ ಆಗಿ ದೇಶದ ಒಳಗೆ ಬರಬೇಕು ಅಂತ ಬಯಸ್ತಾ ಇರ್ತಾರೋ, ಅಥವಾ ಭಯೋತ್ಪಾದನೆಗೋಸ್ಕರವಾಗಿ ಒಳನುಸುಳಬೇಕು ಅಂತ ಯತ್ನ ಮಾಡ್ತಾರೋ, ಅವರಿಗೆ ಆ ಬೇಲಿ ಸಾಕಾಗೋದಿಲ್ಲ. ಆ ಬೇಲಿಯ ಮೂಲಕವಾಗಿ ಅವರನ್ನ ತಡೆಯೋದಕ್ಕೂ ಕೂಡ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಅಮಿತ್ ಶಾ ಘೋಷಣೆ ಮಾಡಿರುವಂತಹದ್ದು, ನಾವು ನಮ್ಮ 6,000 ಕಿಲೋಮೀಟರ್ ಬಾರ್ಡರ್ ಅನ್ನ ಸ್ಮಾರ್ಟ್ ಬಾರ್ಡರ್ ಆಗಿ ಅಪ್ಗ್ರೇಡ್ ಮಾಡ್ತೀವಿ. ಹಾಗಾದ್ರೆ ಏನಿದು ಸ್ಮಾರ್ಟ್ ಬಾರ್ಡರ್? ಇದರಲ್ಲಿ ಏನಿರುತ್ತೆ ನೋಡೋದಾದ್ರೆ, ಮೊದಲನೇದಾಗಿ ಬೇಲಿ ಇದ್ದೇ ಇರುತ್ತೆ. ಈಗೇನ್ ಬೇಲಿ ಇದೆಯಲ್ಲ, ಅದೇ ರೀತಿಯಾಗಿ ಇನ್ನೂ ಸ್ವಲ್ಪ ಸುಸಜ್ಜಿತವಾದಂತಹ ಬೇಲಿ ಇರುತ್ತೆ. ಎರಡನೇದಾಗಿ ಥರ್ಮಲ್ ಇಮೇಜಿಂಗ್ ಕ್ಯಾಮರಾಗಳನ್ನ ಅಳವಡಿಸಿರ್ತಾರೆ. ಈ ಥರ್ಮಲ್ ಇಮೇಜಿಂಗ್ ಕ್ಯಾಮರಾ ಅಂತಂದ್ರೆ, ನೀವೇನಾದ್ರೂ ಈ ನ್ಯಾಷನಲ್ ಜಿಯೋಗ್ರಫಿ ಚಾನಲ್ ಅನ್ನ ನೋಡುವಂತಹ ಅಭ್ಯಾಸ ಇದ್ರೆ ನಿಮಗೆ ಗೊತ್ತಿರುತ್ತೆ. ರಾತ್ರಿ ವೇಳೆ ಪ್ರಾಣಿಗಳ ಮೂವ್ಮೆಂಟ್ ಅನ್ನ ತೋರಿಸೋದಕ್ಕೆ ಒಂದು ಕ್ಯಾಮರಾವನ್ನ ಬಳಸ್ತಾರಲ್ಲ, ಪ್ರಾಣಿಗಳು ಓಡಾಡೋದೆಲ್ಲ ಗೊತ್ತಾಗ್ತಾ ಇರುತ್ತೆ, ಆದ್ರೆ ಅದರ ಬಣ್ಣ ಎಲ್ಲ ಗೊತ್ತಾಗೋದಿಲ್ಲ. ಆ ರೀತಿಯಾದಂತಹ ಥರ್ಮಲ್ ಇಮೇಜಿಂಗ್ ಕ್ಯಾಮರಾವನ್ನ ಗಡಿಯಲ್ಲಿ ಅಳವಡಿಸಲಾಗುತ್ತೆ. ಈ ಗಡಿಯಲ್ಲಿ ನುಸುಳಿ ಬರುವವರಿದಾರಲ್ಲ, ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತದ್ದು ರಾತ್ರಿ ವೇಳೆಯೇ. ಅದಕ್ಕೋಸ್ಕರವಾಗಿ ಈ ಥರ್ಮಲ್ ಇಮೇಜಿಂಗ್ ಕ್ಯಾಮರಾವನ್ನ ಅಳವಡಿಸಿದ್ದೇ ಆದ್ರೆ ಈಸಿಯಾಗಿ ಪತ್ತೆ ಮಾಡಬಹುದು. ಎರಡನೆಯದಾಗಿ ಗ್ರೌಂಡ್ ಸೆನ್ಸಾರ್ ಗಳನ್ನ ಅಳವಡಿಸಿರ್ತಾರೆ. ಗಡಿಯಲ್ಲಿ ಜನ ಓಡಾಡ್ತಾ ಇದ್ದಾರೆ ಅಥವಾ ನಮ್ಮ ಬೇಲಿಯನ್ನ ಯಾರು ದಾಟಿದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಆ ಸೆನ್ಸಾರ್ ಮೂಲಕವಾಗಿ ತಿಳಿದು ಬರುತ್ತೆ. ಅದು ಹೇಗೆ ಅಂತಂದ್ರೆ, ಈ ಕ್ಯಾಮರಾಗಳಿರಬಹುದು, ಗ್ರೌಂಡ್ ಸೆನ್ಸಾರ್ಗಳಿರಬಹುದು, ಜೊತೆಗೆ ಡ್ರೋನ್ಗಳು ಕೂಡ ಇರ್ತವೆ. ಇದೆಲ್ಲವುದನ್ನ ಕಂಟ್ರೋಲ್ ಅಂಡ್ ಕಮಾಂಡ್ ಸೆಂಟರ್ ನಲ್ಲಿ ಕೂತ್ಕೊಂಡು ನಿಗಾ ವಹಿಸ್ತಾ ಇರ್ತಾರೆ. ಗಡಿಯಲ್ಲಿ ಸಣ್ಣ ಪುಟ್ಟ ಮೂವ್ಮೆಂಟ್ ಆದರೂ ಕೂಡ ಈ ಕಂಟ್ರೋಲ್ ಅಂಡ್ ಕಮಾಂಡ್ ಸೆಂಟರ್ಗೆ ಮಾಹಿತಿ ಸಿಗುತ್ತೆ, ತಕ್ಷಣ ಆಕ್ಷನ್ ತೆಗೆದುಕೊಳ್ಳಬಹುದು. ಇಷ್ಟು ಮಾತ್ರ ಅಲ್ಲ, ಇದು ಸ್ಯಾಟಲೈಟ್ಗೂ ಕೂಡ ಕನೆಕ್ಟ್ ಆಗಿರುತ್ತೆ. ಆಟೋಮ್ಯಾಟಿಕ್ ಅಲಾರಾಮ್ ಸಿಸ್ಟಮ್ ಕೂಡ ಇರುತ್ತೆ. ಒಂದು ಅತ್ಯಾಧುನಿಕವಾದಂತಹ ಬಾರ್ಡರ್ ವ್ಯವಸ್ಥೆ ಇದು. ಎಲ್ಲೆಲ್ಲಿ ಇದನ್ನ ಮಾಡಿದರೆ ಕೇಳಿದ್ರೆ, ಮೊದಲನೇದಾಗಿ ಮಿತ್ರರೇ, ಇಸ್ರೇಲ್ ಇದನ್ನ ಈಗಾಗಲೇ ಅಳವಡಿಸಿಕೊಂಡಿದೆ. ವೆಸ್ಟ್ ಬ್ಯಾಂಕ್ ಮತ್ತು ಗಾಜಾದ ಗಡಿಯಲ್ಲಿ ಈ ಸ್ಮಾರ್ಟ್ ಫೆನ್ಸಿಂಗ್ ಇದೆ. ಹೇಳಬೇಕು ಅಂತಂದ್ರೆ ಇಸ್ರೇಲ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದೆ. ಅಲ್ಲಿ ಗ್ರೌಂಡ್ ರೆಡಾರ್ ಸಿಸ್ಟಮ್ ಕೂಡ ಇದೆ. ಅಂದ್ರೆ ಭೂಮಿಯ ಆಳದಲ್ಲಿ ಯಾರಾದರೂ ಸುರಂಗ ಕೊರೆದು ಒಳಗೆ ಬರ್ತಾರಾ, ಆ ಒಂದು ಅನುಮಾನ ಇರುವ ಕಾರಣದಿಂದಾಗಿ ಗಡಿಯಲ್ಲಿ ಗ್ರೌಂಡ್ ರೆಡಾರ್ ಅನ್ನು ಕೂಡ ಅವರು ಅಳವಡಿಸಿಕೊಂಡಿದ್ದಾರೆ. ಅಷ್ಟೊಂದು ಅಡ್ವಾನ್ಸ್ಡ್ ಆದಂತಹ ಗಡಿಯನ್ನ ಇಸ್ರೇಲ್ ಹೊಂದಿದೆ. ಇಸ್ರೇಲ್ ಇಂತಹ ಗಡಿ ನಿರ್ಮಾಣ ಮಾಡುವಂತಹದ್ದು ದೊಡ್ಡ ವಿಚಾರ ಅಲ್ಲ. ಯಾಕೆ ಅಂತಂದ್ರೆ ಇಸ್ರೇಲ್ಗಿರುವಂತಹ ಭೂಮಿ ಬಹಳ ಚಿಕ್ಕದು, ಹೀಗಾಗಿ ಗಡಿಯೂ ಕೂಡ ಬಹಳ ಕಡಿಮೆ ವಿಸ್ತೀರ್ಣದ್ದು. ಆದರೆ ಭಾರತದ್ದು ಹಾಗಲ್ಲ. ಇವತ್ತು ಭಾರತಕ್ಕೆ ಇಂತಹ ಸ್ಮಾರ್ಟ್ ಫೆನ್ಸಿಂಗ್ ಅಥವಾ ಸ್ಮಾರ್ಟ್ ಬಾರ್ಡರ್ ಬೇಕಾಗುವಂತಹದ್ದು ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ. ಚೈನಾ ಗಡಿಯಲ್ಲಿ ನಮಗೇನು ಅವಶ್ಯಕತೆ ಇಲ್ಲ. ಈ ಎರಡು ದೇಶಗಳು, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ, ಜೊತೆಗೆ ಮಯನ್ಮಾರ್ ಗಡಿಯೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಮಯನ್ಮಾರ್ನಿಂದಲೂ ಕೂಡ ಇನ್ಫಿಲ್ಟ್ರೇಷನ್ ಆಗುತ್ತೆ, ಮುಖ್ಯವಾಗಿ ರೋಹಿಂಗ್ಯಾ. ಹೀಗಾಗಿ ಈ ಮೂರು ದೇಶಗಳ ಗಡಿಯನ್ನ ಭದ್ರಪಡಿಸಿಕೊಳ್ಳುವಂತಹದ್ದು ಭಾರತಕ್ಕೆ ಇಂಪಾರ್ಟೆಂಟ್. ಹೇಳಬೇಕು ಅಂತಂದ್ರೆ ಅಮೆರಿಕ ಕೂಡ ಇವತ್ತು ಇಂತಹ ಸ್ಮಾರ್ಟ್ ಫೆನ್ಸಿಂಗ್ ನ ಮೊರೆ ಹೋಗಿದೆ. ಟ್ರಂಪ್ ಅವರು 2ನೇ ಬಾರಿಗೆ ಆಯ್ಕೆ ಆದ್ರಲ್ಲ, ಅದಕ್ಕೆ ಏನ್ ಕಾರಣ ಗೊತ್ತಾ? ಅವರು ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಮೆಕ್ಸಿಕೋ ಮತ್ತು ಅಮೆರಿಕದ ನಡುವೆ ಒಂದು ಟ್ರಂಪ್ ವಾಲ್ ಅನ್ನ ಕಟ್ಟಿಸಿದ್ರು. ಭಯಾನಕವಾದಂತಹ ವಾಲ್. ಅದನ್ನ ಯಾರೂ ಕೂಡ ಪ್ರವೇಶ ಮಾಡಿ ದೇಶದ ಒಳಗೆ ನುಸುಳೋದಕ್ಕೆ ಸಾಧ್ಯವೇ ಇರಲಿಲ್ಲ. ಆದರೆ ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಮುಂಚೆಯೇ ಟ್ರಂಪ್ ಅಧಿಕಾರವನ್ನು ಕಳೆದುಕೊಂಡಿದ್ರು. ನಂತರ ಬೈಡನ್ ಬಂದವರು ಅದನ್ನು ಕಂಟಿನ್ಯೂ ಮಾಡಲಿಲ್ಲ. ಹೀಗಾಗಿ ಜನರಿಗೆ ಬಹಳ ಆಕ್ರೋಶ ಇತ್ತು. ಬೈಡನ್ ಕಾಲಾವಧಿಯಲ್ಲಿ ಈ ಮೆಕ್ಸಿಕೋ ದೇಶದಿಂದ ಅನೇಕ ದೇಶದ ಜನರು ಅಮೆರಿಕದ ಒಳಗೆ ನುಸುಳಿದ್ದಾರೆ. ಅದರಲ್ಲೂ ಕೋವಿಡ್ ಆದ ಬಳಿಕ ಈ ಆರ್ಥಿಕ ಸಂಕಷ್ಟ ಉಂಟಾಗತ್ತಲ್ಲ, ಆ ಸಂದರ್ಭದಲ್ಲಿ ಬೈಡನ್ ಸರ್ಕಾರ ಕಂಪ್ಲೀಟ್ ಆಗಿ ನೆಗ್ಲಿಜೆನ್ಸ್ ತೋರಿಸುತ್ತೆ. ಹೀಗಾಗಿ ಇಲ್ಲಿಗಲ್ ಆಗಿ ಅಮೆರಿಕಾಗೆ ಸಾವಿರ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಟ್ರಂಪ್ ಇನ್ನೊಮ್ಮೆ ಆಯ್ಕೆ ಆಗಿದ್ದೆ ಆದರೆ ಈ ಬೇಲಿ ಕಂಪ್ಲೀಟ್ ಆಗುತ್ತೆ ಅಂತಲೇ ಅನೇಕರು ಟ್ರಂಪ್ಗೆ ವೋಟ್ ಮಾಡಿದ್ದಾರೆ. ಅಂದ್ರೆ ಒಂದು ದೇಶದ ಸುರಕ್ಷತೆಯಲ್ಲಿ ಈ ಗಡಿ ಬೇಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ಈ ವಿಚಾರವನ್ನ ಹೇಳದೆ ಅಷ್ಟೇ. ಈಗ ಭಾರತ ಸರ್ಕಾರಕ್ಕೂ ಕೂಡ ಅನಿಸಿದೆ, ನಾವು ಇಂತಹ ಸ್ಮಾರ್ಟ್ ಫೆನ್ಸಿಂಗ್ ಅನ್ನ ಮಾಡಲೇಬೇಕು, ಇಲ್ಲದೆ ಹೋದ್ರೆ ನಮಗೆ ಉಳಿಗಾಲ ಇಲ್ಲ, ಈ ಇನ್ಫಿಲ್ಟ್ರೇಷನ್ ಅನ್ನ ತಪ್ಪಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ಈ ಒಳನುಸುಳುಕೋರರಿಂದ ಒಂದೆರಡು ಸಮಸ್ಯೆ ಅಲ್ಲ. ಮೊದಲನೇದಾಗಿ ಡೆಮೋಗ್ರಫಿ ಬದಲಾಗುತ್ತೆ. ಇವತ್ತು ಪಶ್ಚಿಮ ಬಂಗಾಳದ ದೊಡ್ಡ ಸಮಸ್ಯೆ ಇದು. ಗಡಿ ಜಿಲ್ಲೆಗಳಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿ ಹೋಗಿದ್ದಾರೆ, ಬಹುಸಂಖ್ಯಾತರಾಗಿ ಹೊರಗಿನಿಂದ ಬಂದವರಿದ್ದಾರೆ. ಎರಡನೇದಾಗಿ ಸ್ಮಗ್ಲಿಂಗ್ ವಿಪರೀತವಾಗಿ ನಡೆಯುತ್ತೆ. ಕಳ್ಳ ಸಾಗಾಣೆ, ಡ್ರಗ್ಸ್, ಮಾದಕ ವಸ್ತು ಎಲ್ಲ ವಿಪರೀತ ಪ್ರಮಾಣದಲ್ಲಿ ದೇಶಕ್ಕೆ ಎಂಟ್ರಿ ಆಗುತ್ತೆ. ಇದು ನಮ್ಮ ಯುವ ಸಮೂಹವನ್ನು ಕೆಡಿಸುತ್ತೆ. ಮತ್ತೆ ದೇಶದ ಒಳಗಿರುವವರಿಗೂ ಕೂಡ ಯಾವುದೇ ಭದ್ರತೆ ಇಲ್ಲ. ಯಾಕೆ ಕೇಳಿದ್ರೆ ಹೊರಗಡೆಯಿಂದ ಬಂದಿರ್ತಾರೆ, ಅವರು ಈ ದೇಶದಲ್ಲಿ ಕ್ರೈಮ್ ಮಾಡ್ತಾರೆ, ಮತ್ತೆ ವಾಪಸ್ ಹೋಗ್ಬಿಡ್ತಾರೆ. ನಮ್ಮ ಕಾನೂನಿನ ವ್ಯಾಪ್ತಿಗೆ ಅವರು ಒಳಪಡೋದೇ ಇಲ್ಲ. ಹೀಗಾಗಿ ಅವರಿಗೆ ಕ್ರೈಮ್ ಮಾಡೋದಕ್ಕೆ ಯಾವುದೇ ಭಯ ಇರೋದಿಲ್ಲ. ಇನ್ನು ಪಾಕಿಸ್ತಾನದ ಉಗ್ರವಾದಿಗಳ ಕತೆ ಗೊತ್ತಲ್ಲ, ಅದ್ರ ಬಗ್ಗೆ ನಾನೇನು ವಿವರಣೆ ಕೊಡಬೇಕಾ? ಯಾವ ರೀತಿಯಾಗಿ ಈ ದೇಶದಲ್ಲಿ ಆತಂಕವನ್ನು ಸೃಷ್ಟಿಸಿದ್ದಾರೆ ಅಂತ. ಈ ಎಲ್ಲ ಕಾರಣದಿಂದಾಗಿ ಅಮಿತ್ ಶಾ ಘೋಷಣೆ ಮಾಡಿದರೆ, ನಾವು ಸ್ಮಾರ್ಟ್ ಬಾರ್ಡರ್ ಅನ್ನ ನಿರ್ಮಾಣ ಮಾಡ್ತೀವಿ ಅಂತ. ಇದು 1-2 ಕೋಟಿಯಲ್ಲಿ ಆಗುವಂತಹ ಯೋಜನೆಯಲ್ಲ. ಸರ್ಕಾರ ಇದಕ್ಕೆ $10 ಬಿಲಿಯನ್ ಅಂದ್ರೆ ಲಕ್ಷಾಂತರ ಕೋಟಿಯನ್ನೇ ಇನ್ವೆಸ್ಟ್ ಮಾಡಬೇಕು.
ಇದನ್ನು ಹೇಳಿದಾಗ ಕೆಲವರಿಗೆ ಅನ್ನಿಸಬಹುದು, ಈಗಾಗಲೇ BSF ಇದೆ, ದಿನದ 24 ಗಂಟೆಯೂ ಕೂಡ ನಮ್ಮ BSF ಸಿಬ್ಬಂದಿ ಗಡಿಯನ್ನು ಕಾಯ್ತಾ ಇದ್ದಾರೆ. ಅಷ್ಟಾದರೂ ಕೂಡ ಈ ಒಳನುಸುಳುಕೋರರ ಸಮಸ್ಯೆ ಹೇಗೆ ಬರುತ್ತೆ, ಹೇಗೆ ಅವರು ದೇಶಕ್ಕೆ ಎಂಟ್ರಿ ಆಗ್ತಾರೆ ಅಂತ. ಕೇವಲ BSF ಒಂದೇ ಈ ಒಳನುಸುಳುಕೋರರನ್ನ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಪ್ರತಿ 2 ಅಡಿಗೆ ಒಬ್ಬ BSF ಯೋಧನನ್ನ ನಿಲ್ಲಿಸೋದಕ್ಕೆ ಸಾಧ್ಯ ಇದೆಯಾ? ಎರಡನೇದಾಗಿ ನಮ್ಮ ದೇಶದಲ್ಲಿರುವಂತಹ ಕೆಲ ಸೆಕ್ಯೂರಿಟಿ ಏಜೆನ್ಸಿಗಳ ನಡುವೆಯೇ ಕೋಆರ್ಡಿನೇಷನ್ ಇಲ್ಲ. ಈ ಪೊಲೀಸರಿಗೂ ಮತ್ತು BSFನ ಸಿಬ್ಬಂದಿಗಳಿಗೂ ದೊಡ್ಡ ಗಲಾಟೆ ಇದ್ದಿದ್ದೆ. ಅದರಲ್ಲೂ ಈ ಬಂಗಾಳದಲ್ಲಿ ಈ ಹಿಂದೆ ಇತ್ತಲ್ಲ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ, ಅಂತಹ ಸಂದರ್ಭಗಳಲ್ಲಿ ಪೊಲೀಸರ ಸಹಕಾರ BSFಗೆ ಸಿಗೋದಿಲ್ಲ. ಇಬ್ರು ಒಬ್ಬರ ಮೇಲೊಬ್ರು ಆರೋಪ ಪ್ರತ್ಯಾರೋಪ ಮಾಡ್ತಾರೆ ಬಿಟ್ರೆ ಸಮಸ್ಯೆಯನ್ನ ಬಗೆಹರಿಸೋದಿಲ್ಲ. ಇದು ನಮ್ಮ ಜ್ಯೂರಿಸ್ಡಿಕ್ಷನ್ಗೆ ಬರೋದಿಲ್ಲ, ಇದು ಅವ್ರಿಗೆ ಸೇರಿದ್ದು. ಈ ರೀತಿಯಾದಂತಹ ವಿರೋಧಾಭಾಸಗಳು ನಿರ್ಮಾಣ ಆಗ್ಬಿಡ್ತವೆ. ಆದರೆ ಸ್ಮಾರ್ಟ್ ಬಾರ್ಡರ್ ನಿರ್ಮಾಣ ಆಗಿದ್ದೇ ಆದ್ರೆ BSFನವರಿಗೆ ಹೆಚ್ಚಿನ ವ್ಯಾಪ್ತಿ ಸಿಗುತ್ತೆ. ನಿಮ್ಗೆ ನಾನು ಮೊನ್ನೆ ಒಂದು ವಿಡಿಯೋದಲ್ಲೇ ಹೇಳಿದ್ದೆ, ಬಂಗಾಳದಲ್ಲಿ ಒಂದು ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಈ ಹಿಂದೆ BSFನವರಿಗೆ ಕೇವಲ 15 ಕಿಲೋಮೀಟರ್ ಮಾತ್ರ ಅವರ ಜ್ಯೂರಿಸ್ಡಿಕ್ಷನ್ ಇರ್ತಾ ಇತ್ತು. ಅಲ್ಲಿ ಅವರು ಕ್ರಮ ಕೈಗೊಳ್ಳಬಹುದಾಗಿತ್ತು. 15 ಕಿಲೋಮೀಟರ್ ಆಗ್ತಿದ್ದ ಹಾಗೆ ಪೊಲೀಸರ ವ್ಯಾಪ್ತಿ ಬರ್ತಾ ಇತ್ತು. ಅನಂತರ BSFನವರ ಆಟ ಏನೂ ನಡೀತಾ ಇರಲಿಲ್ಲ. ಕೇಂದ್ರ ಇದನ್ನ 50 ಕಿಲೋಮೀಟರ್ಗೆ ಹೆಚ್ಚಿಸಬೇಕು ಅಂತ ಯೋಜನೆ ಮಾಡಿತ್ತು. ಆದರೆ ಮಮತಾ ಬ್ಯಾನರ್ಜಿ ಸರ್ಕಾರ ಈ ಹಿಂದೆ ಒಪ್ಪಿಕೊಂಡಿರಲಿಲ್ಲ. ಈಗ ಸುವೇಂದು ಸರ್ಕಾರ ಅದನ್ನ ಒಪ್ಪಿಕೊಂಡಿದೆ. ಹೀಗೆ ಅಮಿತ್ ಶಾ ಅವರ ಈ ಸ್ಮಾರ್ಟ್ ಬಾರ್ಡರ್ ಯೋಜನೆಯ ಘೋಷಣೆ ಇದೆಯಲ್ಲ, ಇದು ದೇಶದಲ್ಲಿ ಬಹಳ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಹಾಗೆ ಗಡಿ ಭಾಗದ ಜನರಿಗೆ ದೊಡ್ಡ ಸಮಾಧಾನವನ್ನ ಕೂಡ ಕೊಟ್ಟಿದೆ. ಮಿತ್ರರೇ, ಈ ವಿಚಾರವಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.